ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೋಡ್ಬೋದು. ನಾವು ಇದೇ ರೀತಿ ಗಾರ್ಡನ್ ವಿಡಿಯೋಸ್ಗಳನ್ನು ಮಾಡ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಲೈಕ್ ಮಾಡದೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಬೇಡಿ ಪ್ಲೀಸ್, ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ತರಕಾರಿ ಬೀಜಗಳನ್ನು ಯಾವ ರೀತಿ ಹಾಕೋದು ಮತ್ತು ಅದೇ ಹೇಗೆ ಹಾಕೋದು ಮತ್ತು ನಾವು ಬಾಟ್ಲಲ್ಲಿ ತರಕಾರಿ ಬೀಜಗಳನ್ನು ಹೇಗೆ ಹಾಕೋದು ಮತ್ತು ಅದರಿಂದ ಪ್ರಯೋಜನ ಏನು ಮತ್ತು ನಾವು ಹೇಗೆ ತರಕಾರಿ ಬೀಜಗಳನ್ನು ಹಾಕೋದು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೆಲವು ಟಿಪ್ಸ್ಗಳನ್ನು ಹೇಳಿದ್ದೀನಿ. ಇದು 2 ವಿಡಿಯೋ ಆಗುತ್ತೆ, ತುಂಬ ಲೆಂತಿ ಆಯಿತು ಅಂತ 2 ವಿಡಿಯೋ ಮಾಡಿದ್ದೀನಿ. ಇದು ಪಾರ್ಟ್ 2 ಇನ್ನೊಂದು ದಿನ ಬರುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಇದು ಪಾರ್ಟ್ 1ನಲ್ಲಿ ನಾನು ಈ ವಿಡಿಯೋದಲ್ಲಿ ಒಂದಷ್ಟು ತರಕಾರಿ ಬೀಜಗಳನ್ನು ಹಾಕಿ ತೋರಿಸಿದ್ದೀನಿ. ನೋಡ್ತಾ ಹೋಗಿ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬಾ ಉಪಯುಕ್ತವಾದ ಮಾಹಿತಿಗಳನ್ನ ಇದರಲ್ಲಿ ಹೇಳಿದ್ದೀನಿ. ಕೆಲವು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನೀವು ಕೂಡ ತರಕಾರಿಗಳನ್ನು ಈಸಿಯಾಗಿ ಬೆಳ್ಕೋಬೋದು ಮನೆಯಲ್ಲೇ. ಸೊಪ್ಪುಗಳು ಮತ್ತು ತರಕಾರಿಗಳು ನಾನು ತುಂಬ ಈಸಿಯಾಗಿ ಬೆಳೆಯುವಂಥ ತರಕಾರಿನ ಮಾತ್ರ ನಾನು ತೋರಿಸ್ತೀನಿ. ನಾನು ಅದನ್ನೇ ಕೂಡ ಹಾಕೋದು ನೋಡಿ. ಇದು ಪೇಟೆಯಿಂದ ತಂದಿರುವಂಥ ಕೊತ್ತಂಬರಿ ಸೀಡ್ಸಿಗೆ ಅಂತ ಬೇರೆ ಸಿಗತ್ತೆ, ಅದನ್ನು ಕೂಡ ನೀವು ತಂದ್ಕೋಬೋದು. ಇದು ಹೈಬ್ರಿಡ್ ಕೊತ್ತಂಬರಿ ಬೀಜ ಆಗಿರುತ್ತೆ. ಇದನ್ನು ನಾವು ಎಲೆಗಳನ್ನು ತೆರ್ಕೊಂಡು ಪದಾರ್ಥಗಳಿಗೆ, ಅಡುಗೆಗಳಿಗೆ ಬಳಸ್ಬೋದು. ಇದು ನೋಡಿ, ಬೇಕಾದರೆ ನಾವು ಅಡುಗೆಗೆ ಅಂತ ತರ್ತೀವಲ್ಲ, ಅದೇ ಕೊತ್ತಂಬರಿನ ಕೂಡ ನೀವು ಇದೇ ರೀತಿ 2 ಭಾಗಗಳನ್ನಾಗಿ ಮಾಡ್ಕೋಬೇಕು. ಸ್ವಲ್ಪ ಆಗ ಮಾತ್ರ ಅದು ಚೆನ್ನಾಗಿ ಸಸಿ ಬರುತ್ತೆ. ಅದು 2 ಸಸಿ ಆಗಿ ಬರುತ್ತೆ. ಹಾಗಾಗಿ ನಾವು ಈ ರೀತಿ ಒಡೆದು ಹಾಕೋದ್ರಿಂದ ಬೇಗ ಜರ್ಮಿನೇಟ್ ಆಗುತ್ತೆ ಅಂತ ಅಷ್ಟೇ. ಇಲ್ಲ ಅಂದರೂ ಕೂಡ ಬರುತ್ತೆ. ಈ ರೀತಿ ಒಡೆದು ನಾನು 1 ದಿನ ನೀರಲ್ಲಿ ನೆನೆಸಿ, ಆಮೇಲೆ ನಾವು ಕಾಳುಗಳನ್ನು ಮೊಳಕೆ ತರಿಸ್ತೀವಲ್ಲ, ಅದೇ ರೀತಿ ಎಲ್ಲ ಬೀಜಗಳನ್ನು ನೆನೆಸಿ ಮೊಳಕೆ ತರಿಸ್ಕೊಂಡ್ರೆ ಬೇಗ ಅದು ಜರ್ಮಿನೇಟ್ ಆಗುತ್ತೆ ಅಂತ ಅಷ್ಟೇ. ನೋಡಿ, ಇಲ್ಲಿ ನಾನು ಬೆಂಡೆ ಬೀಜ ನೋಡಿ, ಇದು ಪಾಲಕ್ಕು, ಸೌತೆ ಬೀಜ ಎಲ್ಲ ಮೊಳಕೆ ಬರ್ತಾ ಇದೆ ನೋಡಿ. ಈ ರೀತಿ ಮೊಳಕೆ ಬಂದ ಮೇಲೆ ಹಾಕೋದ್ರಿಂದ ಇರುವೆಗಳು ತಿನ್ನುವಂತೆ ಅಂತ ಭಯ ಇರಲ್ಲ. ಮತ್ತು ನಾವು 2-3 ದಿವಸ ಎಕ್ಸ್ಟ್ರಾ ನೀರನ್ನು ಹಾಕಬೇಕಾಗತ್ತೆ, ಅದನ್ನು ಕೇರ್ ಮಾಡಬೇಕಾಗತ್ತೆ, ಅದು ಕೂಡ ಇರಲ್ಲ. ನೋಡಿ, ನಾನಿಲ್ಲಿ ಹಸಿಯಾದ ಮೆಣಸನ್ನೇ ತೊಗೊಂಡಿದ್ದೀನಿ. ಇದೇ ರೀತಿ ಹಸಿಯಾದ ಮೆಣಸನ್ನು ತೊಗೊಳ್ಳೋದ್ರಿಂದ ಜರ್ಮಿನೇಟ್ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಹಾಗೆ ನಾನಿಲ್ಲಿ ಬಾಟ್ಲು ಮತ್ತು ಪೇಪರ್ ಕಪ್ಪುಗಳಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ. ನಾವು ಯಾವ ತರಕಾರಿನ ಕಿತ್ತು ನೆಡಬಹುದು, ಯಾವ ತರಕಾರಿನ ಕಿತ್ತು ನೆಡಬಾರ್ದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ನಾನು ಪಾಟಿಂಗ್ ಮಿಕ್ಸ್ಗೆ ಕೊಕೊಪಿಟ್ಟು ಮತ್ತು ಮರಳು, ಸ್ವಲ್ಪ ಮಣ್ಣು, ಗೊಬ್ಬರ, ಸ್ವಲ್ಪ ಫಂಗಿಸೈಡನ್ನು ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಇರುವೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಯಾವುದಾದ್ರೂ ಫಂಗಿಸೈಡ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಇರುವೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ, ಇರುವೆ ಬರಬಾರ್ದು ಅಂತ ಈ ರೀತಿ ಹಾಕ್ಕೊಂಡಿದ್ದೀನಿ. ನಾವು ಕೆಲವು ತರಕಾರಿಗಳನ್ನ ಸೀಡ್ಸನ್ನು ಹಾಕಿ ಅದು ಸಸಿ ಬಂದ ಮೇಲೆ ಕಿತ್ತು ನೆಡ್ತೀವಲ್ಲ, ಮತ್ತು ಕೆಲವನ್ನು ನಾವು ಎಲ್ಲಿ ಬೀಜನ ಹಾಕ್ತೀವೋ ಅಲ್ಲೇ ಇಡಬೇಕಾಗತ್ತೆ, ಅದನ್ನು ಕಿತ್ತು ನೆಡಬಾರ್ದು. ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ ನಾನು. ನೋಡಿ, ಈ ರೀತಿ ನಾನು ಪೇಪರ್ ಕಪ್ಪನ್ನು ತಗೊಂಡು ಕೆಲವು ಬೀಜಗಳನ್ನು ಹಾಕ್ಕೋತೀನಿ. ಇದು ಸೈಜ್ ಸ್ವಲ್ಪ ಸಣ್ಣ ಆಯಿತು, ಇನ್ನು ಸ್ವಲ್ಪ ದೊಡ್ಡ ಪೇಪರ್ ಕಪ್ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲೂ ಕೂಡ ಬರುತ್ತೆ, ಆದರೆ ನಾವು ಇದನ್ನು ಬೇಗ ಸಸಿ ಬಂದು 2 ಎಲೆ 3 ಎಲೆ ಆಗಿದ್ದೇ ನೆಟ್ಬಿಡಬೇಕು. ಅದರಲ್ಲೂ ಕೂಡ ನಾನು ನೆಟ್ಟು ತೋರಿಸಿದ್ದೀನಿ. ಬೆಂಡೆ ಬೀಜ ಮತ್ತು ಫ್ಲವರ್ಸ್ ಬೀಜಗಳನ್ನೆಲ್ಲ ಹೋದ ವರ್ಷ ಇದರಲ್ಲೇ ನಾವು ನೆಟ್ಟು ಬೆಳೆಸಿ ಆಮೇಲೆ ನೆಟ್ಟಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ನಾವು ಪಾಟಿಂಗ್ ಮಿಕ್ಸನ್ನು ತುಂಬ್ಕೊಬೇಕಾಗತ್ತೆ. ಯಾಕಂದರೆ ಅದು ತುಂಬ ಲೂಸ್ ಆಗಿದ್ದರೆ ಗಿಡ ಮೇಲೆ ಬಂದ ಮೇಲೆ ಸತ್ತು ಹೋಗಿಬಿಡತ್ತೆ. ಹಾಗಾಗಿ ಸ್ವಲ್ಪ ಟೈಟಾಗಿ ನಾವು ಯಾವುದೇ ಪಾಟಿಂಗ್ ಮಿಕ್ಸನ್ನಾದರೂ, ಯಾವುದೇ ಪಾತ್ರೆ ಅಂದರೆ ಯಾವುದೇ ಪಾಟಲ್ಲಾದರೂ, ಗ್ರೋ ಬ್ಯಾಗಲ್ಲಾದರೂ ಸ್ವಲ್ಪ ಟೈಟಾಗಿರಬೇಕು ಮಣ್ಣು. ಆ ರೀತಿ ನಾವು ಸ್ವಲ್ಪ ಒತ್ತಿ ತುಂಬ್ಕೋಬೇಕು. ಬೀಜ ಹಾಕೋ ಮೆಥಡೇ ಇದು. ಇಲ್ಲಾಂದರೆ ಸಸಿ ಬಂದಮೇಲೆ ಕೆಲವು ಮೇಲೆ ಬಂದಮೇಲೆ ಸತ್ತೋಗ್ಬಿಡತ್ತೆ, ಅದು ಸಸಿ ಮಾಡೋಕ್ಕೆ ಆಗಲ್ಲ, ಆ ರೀತಿ ಆಗಿಬಿಡತ್ತೆ. ಹಾಗಾಗಿ ನಾವು ಇದೇ ರೀತಿ ಸ್ವಲ್ಪ ಟೈಟಾಗಿ ಬೀಜಗಳನ್ನು ಹಾಕ್ಕೋಬೇಕು. ನಾನಿಲ್ಲಿ 1 ಅಥವಾ 2 ಬೀಜಗಳನ್ನು ಮಾತ್ರ ಹಾಕ್ತೀನಿ ಪೇಪರ್ ಕಪ್ಪಲ್ಲಿ. ನೀವು ಹೊಸ ಬೀಜ ಆದರೆ 1 ಅಥವಾ 2 ಹಾಕಿ. ನಾನಿಲ್ಲಿ 1 ರಿಂದ 4 ಹಾಕಿದ್ದೀನಿ. ಯಾಕಂದರೆ ಇದು ಹೋದ ವರ್ಷ ತಂದು ಬೀಜ ಆಗಿತ್ತು, ಹಾಗಾಗಿ ಸ್ವಲ್ಪ ಹಾಳಾಗಿರುತ್ತೆ ಅಂತ 4 ಅಥವಾ
5 ಬೀಜಗಳನ್ನು ಹಾಕ್ಕೊಂಡಿದ್ದೀನಿ. ಇದು ಫ್ಲವರ್ ಮತ್ತು ಕ್ಯಾಬೇಜ್ ಬೀಜ. ನಾನಿಲ್ಲಿ ಫ್ಲವರು ಮತ್ತು ಕ್ಯಾಬೇಜ್ ಬೀಜನ ಒಂದೇ ಬೌಲಲ್ಲಿ ಹಾಕಿ ನೆನೆಸ್ಬಿಟ್ಟಿದ್ದೆ. ಹಾಗಾಗಿ ಹಾಗೆ ಹಾಕ್ತೀನಿ. ಆಮೇಲೆ ಅದು ಸಸಿ ಬಂದಮೇಲೆ ಒಂದು 4 ಅಥವಾ 5 ಹುಟ್ಟುಬಿಟ್ರೆ ಆಮೇಲೆ ಅದನ್ನು ಬೇರೆ ಬೇರೆ ಮಾಡಿ ನೆಡ್ಬೋದು. ಹಾಗೂ ಕೂಡ ನಾವು ನೆಡ್ಬೋದು. ಇಲ್ಲ ನಾವು ಈ ಬೀಜಗಳನ್ನು ಒಂದು ಯಾವುದಾದ್ರೂ ಪಾಟ್ ಒಳಗಡೆ ಕೂಡ ಹಾಕ್ಕೋಬೋದು. 4 ಇಂಚ್ ಪಾಟು ಅಥವಾ 5 ಇಂಚ್ ಪಾಟು, ಅಗಲವಾಗಿರುವಂಥ ಪಾಟಲ್ಲಿ ಟಬ್ ಒಳಗಡೆ ಈ ಬೀಜಗಳನ್ನೆಲ್ಲ ಹಾಕಿ ಕಿತ್ತು ನೆಟ್ಕೋಬೋದು. 2 ಬೀಜಗಳನ್ನು ಅಷ್ಟೇ ಕಿತ್ತು ನೆಟ್ಕೋಬೋದು. ನೋಡಿ ಈ ರೀತಿ ನಾವು ಬೆಂಡೆ ಬೀಜನೂ ಅಷ್ಟೇ ಕಿತ್ತು ನೆಡ್ಬೋದು. ಮತ್ತು ನಾವು ಈ ಸೊಪ್ಪನ್ನೆಲ್ಲ ಹಾಕ್ತೀವಲ್ಲ, ಕೊತ್ತಂಬರಿ ಸೊಪ್ಪು, ಮೆಂತ್ಯ, ಪಾಲಕ್ಕು, ಇವನ್ನೆಲ್ಲ ನಾವು ಕಿತ್ತು ನೆಡುವ ಅವಶ್ಯಕತೆ ಇರಲ್ಲ. ಅದೆಲ್ಲ ಬೇಗ ಬಂದುಬಿಡುತ್ತೆ. ಹಾಗಾಗಿ ನಾವು ಯಾವುದಾದ್ರೂ ಗ್ರೋ ಬ್ಯಾಗಲ್ಲಿ ಅಥವಾ ಪಾಟ್ ಒಳಗಡೆ ಹಾಕ್ಕೊಂಡ್ರೆ ಅದನ್ನು ಕಿತ್ತು ನೆಡುವ ಅವಶ್ಯಕತೆ ಇರಲ್ಲ. ನೋಡಿ ಈ ರೀತಿ ಎಲ್ಲ ಪೇಪರ್ ಕಪ್ಗಳಿಗೂ ಬೀಜನ ಹಾಕ್ಕೊಂಡು ಆಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ನಾವು ಪಾಟಿ ಮಿಕ್ಸ್ನ ಬೇಕಾದರೂ ಫಿಲ್ ಮಾಡ್ಬೋದು, ಇಲ್ಲ ಕೋಕೋಪೀಟನ್ನು ಫಿಲ್ ಮಾಡ್ಬೋದು, ಇಲ್ಲ ನೀವು ಗೊಬ್ಬರ ಯಾವುದಾದ್ರೂ ಗೊಬ್ಬರನೇ ಫಿಲ್ ಮಾಡ್ಬೋದು. ಮೇಲ್ಗಡೆ ಸ್ವಲ್ಪ ಒಂದು ಲೇಯರ್ ಗೊಬ್ಬರ ಅಥವಾ ಮಣ್ಣು ಏನೋ ಹಾಕಿ ಫಿಲ್ ಮಾಡಿ ಆಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ನಾವು ಇದನ್ನು ಸ್ಪ್ರೇಯರಲ್ಲಿ ನೀರು ಹಾಕಬೇಕಾಗತ್ತೆ. ನಾವು ಇದಕ್ಕೆಲ್ಲ ಅಷ್ಟೇ ಇವತ್ತು ಒದ್ದೆ ಇದೆ ಈ ಮಣ್ಣು, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿಲ್ಲ ನಾನು ನೀರನ್ನು. ಇವತ್ತು ಸ್ವಲ್ಪ ಜಾಸ್ತಿ ಮಣ್ಣೆಲ್ಲ ಒದ್ದೆ ಆಗೋ ಹಾಗೆ ನೀರು ಹಾಕಿ ಆಮೇಲೆ ಎಲ್ಲ ಬೀಜಗಳಿಗೂ ಸ್ವಲ್ಪ ಸ್ಪ್ರೇ ಮಾಡಿದರೆ ಸಾಕಾಗತ್ತೆ. ಮೇಲಿನ ಮಣ್ಣು ತೇವಾಂಶ ಇರೋ ಹಾಗೆ ನೋಡಿಕೊಂಡ್ರೆ ಸಾಕಾಗತ್ತೆ. ಹಾಗೆ ನಾವು ಅದನ್ನು ನೋಡ್ಕೋಬೇಕು. ಇದು ನೌಲ್ಕೋಲು ಬೀಜ. ಒಬ್ಬರು ಕೇಳಿದರು, ನಾನು ಮುಂದಿನ ಭಾಗದಲ್ಲಿ ನೌಲ್ಕೋಲು, ಮೆಂತ್ಯ ಎಲ್ಲ ಹಾಕೋದನ್ನು ತೋರಿಸ್ತೀನಿ. ಈಗ ನಾನು ಈ ಬಾಟ್ಲನ್ನು ತೊಗೊಂಡು ಅದಕ್ಕೆ ಮಣ್ಣನ್ನು ಫಿಲ್ ಮಾಡಿಕೊಡ್ತೀನಿ. ನಾನು ಮೇಲ್ಗಡೆ ಬಾಟ್ಲನ್ನು ಕಟ್ ಮಾಡಿಕೊಂಡು ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ. ಒಂದು 6-8 ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ. ಕೆಳಗೆ ಮತ್ತು ಮೇಲ್ಗಡೆ ಎಲ್ಲ ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಹೋಲನ್ನು ಜಾಸ್ತಿನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ನಾನು ಪಾಟಿ ಮಿಕ್ಸ್ನ ಫಿಲ್ ಮಾಡ್ಕೋತೀನಿ. ಕೆಳಗಡೆ ಸ್ವಲ್ಪ ತೆಂಗಿನಾರು ಏನಾದರೂ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಟೈಟಾಗಿ ಮಣ್ಣು ಬರೋ ಹಾಗೆ ನಾವು ಫಿಲ್ ಮಾಡ್ಕೋಬೇಕಾಗತ್ತೆ. ಏರ್ ಬಬ್ಬಲ್ ಏನೂ ಇರಬಾರ್ದು ಮಣ್ಣು ಒಳಗಡೆ, ಹಾಗೆ ನಾವು ಫಿಲ್ ಮಾಡ್ಕೋಬೇಕು. ನಾನಿಲ್ಲಿ ಮೂಲಂಗಿ ಮತ್ತು ಕ್ಯಾರೆಟನ್ನು ಇದೇ ರೀತಿ ಬಾಟ್ಲಲ್ಲಿ ಹಾಕ್ತೀನಿ. ಕಾರಣ ಏನಂದರೆ ಮೂಲಂಗಿ ಮತ್ತು ಕ್ಯಾರೆಟನ್ನು ನಾವು ಕಿತ್ತು ನೆಡಬಾರ್ದು. ನೆಟ್ಟರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ, ಗಡ್ಡೆ ಆಗತ್ತೆ, ಅಷ್ಟು ಚೆನ್ನಾಗಿ ಗಡ್ಡೆ ಆಗಲ್ಲ, ಅಂದರೆ ಕವಲುಗಳಾಗಿ ಗಡ್ಡೆ ಆಗತ್ತೆ. ಅದು ಆ ರೀತಿ ಆಗಬಾರ್ದು ಅಂದರೆ ನಾವು ಯಾವ ಪಾಟಲ್ಲಿ ಬೀಜನ ಹಾಕ್ತೀವೋ ಅದೇ ಪಾಟಲ್ಲಿ ಗಡ್ಡೆ ಆಗಲಿಕ್ಕೆ ಬಿಡಬೇಕು. ಹಾಗಾಗಿ ನಾವು ಮೂಲಂಗಿ ಮತ್ತು ಕ್ಯಾರೆಟಿಗೆ ಇದೇ ರೀತಿ ಉದ್ದ ಪಾಟನ್ನು ಅಥವಾ ಉದ್ದ ಗ್ರೋ ಬ್ಯಾಗನ್ನು ಏನಾದರೂ ತೊಗೊಂಡ್ರೆ ತುಂಬ ಚೆನ್ನಾಗಿ ಉದ್ದ ಗಡ್ಡೆ ಆಗುತ್ತೆ. ಈ ಉದ್ದ ಗಡ್ಡೆ ಆಗುತ್ತಲ್ಲ ಅದನ್ನೆಲ್ಲ ಈ ರೀತಿ ನೀವು ಬೀಜಗಳನ್ನು ಹಾಕ್ಬೋದು. ನಾವಿಲ್ಲಿ 2 ಲೀಟ್ರ್ ಬಾಟ್ಲು ಬರುತ್ತಲ್ಲ ಆ ಬಾಟ್ಲಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಅದರಲ್ಲಿ ಹಾಕ್ತಾ ಇಲ್ಲ, ಇಲ್ಲಿ 1 ಲೀಟ್ರ್ ಬಾಟ್ಲನ್ನೇ ತೊಗೊಂಡಿದ್ದೀನಿ. ಮೇಲ್ಗಡೆ ಕಟ್ ಮಾಡಿಕೊಂಡು ಗಟ್ಟಿಯಾಗಿ ಮಣ್ಣಾಗೋ ಹಾಗೆ ಫಿಲ್ ಮಾಡಿಕೊಂಡು ಆಮೇಲೆ ಮೂಲಂಗಿ ಮತ್ತು ಕ್ಯಾರೆಟ್ ಬೀಜನ ಹಾಕ್ತೀನಿ. ನಾನಿಲ್ಲಿ ಕ್ಯಾರೆಟ್ ಮತ್ತು ಮೂಲಂಗಿ ಬೀಜನ ನೆನೆಸ್ಕೊಂಡಿಲ್ಲ, ಅದು ತುಂಬ ಚಿಕ್ಕದಾಗಿದೆ, ಹಾಗಾಗಿ ಬೇಗ ನೆನೆಸಿಲ್ಲ. ಈ ಕ್ಯಾರೆಟ್ ಬೀಜ ಒಂದು 4 ದಿವಸ 5 ದಿವಸ ಬೇಕಾಗತ್ತೆ ಅದು ಜರ್ಮಿನೇಟ್ ಆಗಲಿಕ್ಕೆ. ನೋಡಿ ಯಾವ ರೀತಿ ಇರುತ್ತೆ ಅಂತ. ಇದು ನಾನು ಒಂದು ಬಾಟ್ಲಿಗೆ 2 ಅಥವಾ 3 ಬೀಜನ ಹಾಕಿದರೆ ಸಾಕಾಗತ್ತೆ. ಇಲ್ಲ ನೀವು 4-5 ಹಾಕ್ತೀರಿ ಅಂದರೆ ಹಾಕ್ಕೊಳ್ಳಿ. ಆಮೇಲೆ ಕಿತ್ತು ಕೂಡ ಇಡ್ಬೋದು, ಅದನ್ನು ಕಿತ್ತು ನೆಡ್ಬೋದು, ಆದರೆ ಅಷ್ಟು ಚೆನ್ನಾಗಿ ಗಡ್ಡೆ ಆಗಲ್ಲ ಅಂತ ಅಷ್ಟೇ. ಇದು ಹಳೆ ಬೀಜ ಆಗಿರೋದ್ರಿಂದ ನಾನಿಲ್ಲಿ 4ರಿಂದ 5 ಬೀಜಗಳನ್ನು ಹಾಕ್ತೀನಿ. ಹಾಗೆ ಮೇಲ್ಗಡೆ ಅದಕ್ಕೆ ಸ್ವಲ್ಪ ಪಾಟಿ ಮಿಕ್ಸ್ ಅಥವಾ ಮಣ್ಣನ್ನು ಫಿಲ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ನಾವು ಇದಕ್ಕೆ ನೀರನ್ನು ಹಾಕಬೇಕು. ಒದ್ದೆ ಆಗೋ ಹಾಗೆ ಇವತ್ತು ನೀರನ್ನು ಹಾಕಿ ನಾಳೆಯಿಂದ ಸ್ವಲ್ಪ ಸ್ಪ್ರೇ ಮಾಡಿದರೆ ಸಾಕಾಗತ್ತೆ. ಇದು ಕ್ಯಾರೆಟ್ ಬೀಜ 8 ದಿವಸ ಬೇಕಾಗತ್ತೆ, ಆದರೆ ಮೂಲಂಗಿ ಬೀಜ 3ರಿಂದ 4 ದಿವಸಕ್ಕೆಲ್ಲ ಮೇಲೆ ಬಂದುಬಿಡತ್ತೆ. ಮೂಲಂಗಿನೂ ಕೂಡ ಅಷ್ಟೇ, ಒಂದು ಬೀಜನ ಹಾಕಿದರೂ ಕೂಡ ಚೆನ್ನಾಗಿ ಬರುತ್ತೆ. ಆದರೆ ನಾನಿಲ್ಲಿ 2 ಅಥವಾ 3 ಬೀಜಗಳನ್ನು ಹಾಕ್ತೀನಿ. ಒಂದು ವೇಳೆ 4ರಿಂದ 5 ಅದು ಸಸಿ ಬಂದಿದೆ ಅಂದಾದರೆ ನಾವು ಕಿತ್ತು ಬೇರೆ ಬದಿಗೆ ನೆಟ್ಕೋಬೋದು. ಇದು ನೋಡಿ ಮೂಲಂಗಿ ಬೀಜ ನೌಲ್ಕೋಲ್ ಬೀಜದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದು ಎಲ್ಲ ನಾನು ಕೃಷಿ ಇಲಾಖೆಯಿಂದ ತಂದಿರೋ ಬೀಜ ಆಗಿರೋದ್ರಿಂದ ಅದಕ್ಕೆ ಒಂದೊಂದು ಕಲರ್ ಬಣ್ಣನ ಹಾಕಿರ್ತಾರೆ, ಮತ್ತು ಅದು ಹಾಳಾಗದೇ ಇರೋ ಹಾಗೆ ಕೆಮಿಕಲ್ನ ಹಾಕಿ ಅವರು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಇದು ಚೆನ್ನಾಗಿ ಜರ್ಮಿನೇಟ್ ಆಗುತ್ತೆ ಅಂತ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ
ಆನ್ಲೈನಲ್ಲಿ ಕೂಡ ಎಲ್ಲ ಬೀಜಗಳನ್ನು ತರಿಸ್ಕೋಬೋದು. ನಾನಿಲ್ಲಿ ಬೀಜನ ಹಾಕಿ ಸ್ವಲ್ಪ ಮೇಲ್ಗಡೆಯಿಂದ ಪಾಟಿಂಗ್ ಮಿಕ್ಸ್ನೇ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ತೀನಿ. ನೋಡಿ, ಈ ರೀತಿ ಪ್ರೆಸ್ ಮಾಡಬೇಕು. ಈ ರೀತಿ ಬಾಟ್ಲಲ್ಲಿ ಹಾಕ್ಕೊಂಡ್ರೆ ಉದ್ದುದ್ದ ಆಗೋವಂಥ ತರಕಾರಿಗಳು, ಗಡ್ಡೆಗಳು ತುಂಬ ಚೆನ್ನಾಗಿ ಗಡ್ಡೆ ಬರುತ್ತೆ. ಇದು ಮೊದಲನೇ ಪಾರ್ಟು. ಮುಂದಿನ ಪಾರ್ಟಲ್ಲಿ ನಾನು ಯಾವ್ಯಾವ ಬೀಜನ ಹೇಗೆ ಹಾಕ್ತೀನಿ ಅಂತ ಹೇಳ್ತೀನಿ, ಕೆಲವು ಟಿಪ್ಸ್ಗಳನ್ನು ಹೇಳ್ತೀನಿ. ಹಾಗಾಗಿ ಮುಂದಿನ ಪಾರ್ಟನ್ನು ನೋಡಿ. ನೆಕ್ಸ್ಟ್ ಡೇ ಬರುತ್ತೆ ಮುಂದಿನ ಪಾರ್ಟು. ನಾನಿಲ್ಲಿ ಬಾಟ್ಲಲ್ಲಿ ಮುಕ್ಕಾಲು ಭಾಗ ಮಾತ್ರ ತುಂಬಿಕೊಂಡಿದ್ದೀನಿ. ಯಾಕಂದರೆ ನಾವು ಸಸಿಗಳು ಮೇಲೆ ಬಂದ ಮೇಲೆ ಮತ್ತೆ ಗೊಬ್ಬರ ಮತ್ತು ಪಾಟಿಂಗ್ ಮಿಕ್ಸ್ನ ಹಾಕಿ ಕೊಡಬೇಕಾಗತ್ತೆ. ಹಾಗಾಗಿ ನಾವು ಇದರೊಳಗಡೆ ಗಿಡನ ಇಡೋದ್ರಿಂದ ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಸಾಕಾಗತ್ತೆ. ತುಂಬ ತುಂಬೋದು ಬೇಡ. ಆಮೇಲೆ ಮತ್ತೆ ಮಣ್ಣನ್ನು ಹಾಕಬೇಕು. ಇದಕ್ಕೆ ನಾನು ಹೇಳಿರೋ ಟಿಪ್ಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ನೀವು ಹಾಕಿ ನೋಡಿ, ತರಕಾರಿಗಳನ್ನು ಬೆಳೆದು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.